ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಇವತ್ತಿನ ದಿವಸ ಏನು ಸಂಜೆ ಆಗ್ತಾ ಬಂತು, 8:15 ಆಯಿತು. ಆ್ಯಕ್ಚುಲಿ ಬೆಳಗ್ಗೆಯಿಂದನೂ ರೆಕಾರ್ಡ್ ಮಾಡಿದೆ, ಆದರೆ ಬ್ಲಾಗ್ ಅಂತ ಕ್ಯಾಮ್ರಾ ಮುಂದೆ ಬಂದು ಬ್ಲಾಗ್ ಮಾಡ್ತೀನಿ ಅಂಥೇಳಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಅಂತ ಇವಾಗಲೇ ಮಾಡ್ತಿರೋದು. ಇಷ್ಟು ದಿವಸ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಒಂದು ಏನೇನೋ ಕೆಲಸಗಳು, ಫಂಕ್ಷನ್ನು, ಅದು ಇದು ಎಲ್ಲ ನಡೀತಿತ್ತು. ಜೊತೆಗೆ ಬ್ಲಾಗ್ ಮಾಡೋಕ್ಕೆ ಯಾಕೋ ಮನಸ್ಸು ಇರಲಿಲ್ಲ. ಬಟ್ ಅಯ್ಯೋ ಸುಮಾರು ದಿವಸ ಆಯಿತು, ಇವತ್ತು ಮಾಡೋಣ. ಜೊತೆಗೆ ಬೆಳಗ್ಗೆ ಎದ್ದಾಗ ರೆಸಿಪಿ ಏನು ಮಾಡಬೇಕು ಅಂತ ಅಂದ್ಕೊಂಡಲ್ಲ, ಆವಾಗ ಅನ್ನಿಸ್ತು. ಸೊ ರೆಸಿಪಿನ ರೆಕಾರ್ಡ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಶುರು ಮಾಡೋಣ ಅಂಥೇಳಿ ಹಾಗೆ ಮಾಡಿದೆ. ರೆಸಿಪಿನ ರೆಕಾರ್ಡ್ ಮಾಡಿದೆ. ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಒಂದು ಗ್ರೇವಿ ಥರ ಮಸಾಲ ಮಾಡಿದೆ. ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ನಮ್ಮನೆ ಗಡಿಯಾರ ಶಬ್ದ ಮಾಡ್ತಾಯಿದೆ, ಇರಲಿ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸಾಮಾನ್ಯವಾಗಿ ಚಪಾತಿ ಜೊತೆಗೆ ಇದನ್ನು ನಾನು ಮಾಡೋದು. ಹಿಂದೆ ಕೂಡ ಒಂದೆರಡು ಸತಿ ಮಾಡಿದ್ದೀನಿ ನಾನು, ಬಟ್ ಇದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಎಷ್ಟೊತ್ತು ಹಾಗೆ ಆಗುತ್ತೆ, ರೆಸಿಪಿನ ಮಾಡಿದಾಗ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಇರಲಿ ಬಿಡಿ ಇನ್ನೊಂದು ಸತಿ ಮಾಡಿದಾಗ ತೋರಿಸೋಣ, ಇವಾಗ ಟೈಮ್ ಇಲ್ಲ ಅಂತಲೂ ಏನೋ ಆಗಿರುತ್ತೆ. ಬಟ್ ಇವತ್ತು ಬೆಳಗ್ಗೆ ವೀಕ್ ಡೇ ಆದರೂ ಕೂಡ ಇಲ್ಲ ರೆಕಾರ್ಡ್ ಮಾಡಬೇಡ ಅಂಥೇಳಿ ಮಾಡಿದೆ. ತುಂಬ ಅಂದರೆ ತುಂಬ ಆ್ಯಕ್ಚುಲಿ ಇವತ್ತು ಈ ಸತಿ ನನಗೆ ಸ್ವಲ್ಪ ರುಚಿ ಚೆನ್ನಾಗೇ ಇತ್ತು ಅಂತ ಅನ್ನಿಸ್ತು. ಬದನೆಕಾಯಿ ಮೇಲೆ ಹೋಗುತ್ತೆ ಅಂತ ಅನಿಸುತ್ತೆ. ಗುಂಡು ಬದನೆಕಾಯಿ ಸೀಸನ್ನಲ್ಲಿ ಅದ್ರ ರುಚಿನೇ ಬೇರೆ, ಆಫ್ ಸೀಸನಲ್ಲೇ ಬೇರೆ ಒಂಥರ ಅಂತ ಅನಿಸುತ್ತೆ. ಇವತ್ತಂತೂ ತುಂಬ ಟೇಸ್ಟಿಯಾಗಿತ್ತು. ನಿಮ್ಗೆ ಅನಿಸ್ಬೋದು ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿ, ಅಂದರೆ ತುಂಬಿದ ಬದನೆಕಾಯಿ ಅಥವಾ ಏನು ಸ್ಟಫ್ ಮಾಡ್ತೀವಲ್ಲ, ಎಣ್ಣೆಗಾಯಿ ರೆಸಿಪಿ ಕೂಡ ನನ್ನ ಚಾನಲ್ನಲ್ಲಿದೆ, ತುಂಬ ಜನಕ್ಕೆ ಇಷ್ಟ ಆಗಿರೋಂಥ ವೀಡಿಯೋದು. ಅದೇ ಥರ ಅಂತ ಅನಿಸ್ಬೋದು, ಆದರೆ ಟೇಸ್ಟಲ್ಲಿ ಒಂಚೂರು ಆ ಥರ ಇರೋದಿಲ್ಲ, ಇದು ಬೇರೆ ಥರನೇ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಇವತ್ತು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಟ್ರಾವೆಲ್ ವೀಡಿಯೋಗೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರಕ್ಕೆ ಹೋಗಿದ್ರದ್ದು ಬಗ್ಗೆ ಇನ್ನೂ ಪ್ರಶ್ನೆಗಳು ಕೇಳ್ತಿರ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ. ನಾನೊಂದು ವೀಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಉಳ್ಕೊಂಡೆ, ಎಷ್ಟು ಖರ್ಚಾಯಿತು ಪರ್ ಪರ್ಸನ್ನು, ಎಲ್ಲೆಲ್ಲಿ ಹೋದ್ವಿ ಅಂತೂ ಅಫ್ಕೋರ್ಸ್ ಡೀಟೇಲಾಗಿ ಬ್ಲಾಗಲ್ಲಿ ನೋಡಿದ್ದೀರಾ. ಬಟ್ ಒಂದು ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಎಲ್ಲ ಇನ್ಫಾರ್ಮೇಷನು. ಮತ್ತೆ ಪ್ರಶ್ನೆ ಕೇಳಿದರೆ ಇಂಡಿವಿಜುವಲಾಗಿ ಕಾಮೆಂಟ್ ಮಾಡೋದು, ಕಾಮೆಂಟಿಗೆ ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಚಪಾತಿ ಜೊತೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಜೊತೆಗೆ ನೀವು ಚಪಾತಿ ಬಿಟ್ಟು ಗೀ ರೈಸು ಅಥವಾ ಜೀರಾ ರೈಸ್ ಇದ್ರ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಸ್ವಲ್ಪ ಜನಕ್ಕೆ ಅದು ಎಣ್ಣೆಗಾಯಿ ಥರ ಅನಿಸ್ಬೋದು, ಆದರೆ ಎಣ್ಣೆಗಾಯಿ ಥರ ಖಂಡಿತ ಅಲ್ಲ. ಬದನೆಕಾಯಿ ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಮತ್ತು ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಹುರ್ಕೊಳ್ತಾ ಇದ್ದೀನಿ. ಬೇಳೆಗಳು ಹುರಿಯೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ, ಹಾಗಾಗಿ ಮೊದಲು ಇದನ್ನು ಹುರ್ಕೊಳ್ತೀನಿ. ಇದಾದಮೇಲೆ ಇದಕ್ಕೆ 2 ಚಮಚದಷ್ಟು ಕೊತ್ತಂಬರಿ ಬೀಜ, 1-2 ತುಂಡು ಚಕ್ಕೆ, ಹಾಗೆ ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಬೀಜ ಹುರಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ, ಬೇಗ ಆಗೋಗುತ್ತೆ. ಸ್ವಲ್ಪ ಅದರದ್ದು ಘಮ ಬಂದರೆ ಸಾಕು. ಅದಾದಮೇಲೆ ಇದಕ್ಕೆ ಗಸಗಸೆ 1 ಟೀ ಸ್ಪೂನಷ್ಟು, ಹಾಗೆ ಸ್ವಲ್ಪ ಜೀರಿಗೆ, ಎಲ್ಲವೂ ಕೂಡ ಕಣ್ಣಂದಾಜಲ್ಲೇ ಹಾಕೋಬೋದು. ರುಚಿ ತುಂಬ ಏನು ನಿಮಗೆ ವ್ಯತ್ಯಾಸ ಆಗೋದಿಲ್ಲ. ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಮತ್ತೆ ಎಣ್ಣೆ ನಾನು ಹಾಕ್ಕೊಂಡಿಲ್ಲ, ಏನು ಮೊದಲು ಹಾಕ್ಕೊಂಡಿದ್ನಲ್ಲ ಎಣ್ಣೆ, ಅದೇನೇ ಸಾಕಾಗತ್ತೆ. ಇದು ಸ್ವಲ್ಪ ಕೆಂಪಗಾಗ್ತಿದೆ ಅಥವಾ ಸ್ವಲ್ಪ ಸಿಡಿಯೋಕ್ಕೆ ಶುರುವಾಗ್ತಿದೆ ಅಂತ ಅನಿಸಿದಾಗ ಒಂಚೂರು ಎಳ್ಳು ಹಾಕ್ಕೊಂಡ್ರೆ, ಕಡೆಯದಾಗಿ ಎಳ್ಳು ಹಾಕ್ಕೊಂಡ್ರೆ ಅದು ಕೂಡ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗತ್ತೆ. ಎಲ್ಲದೂ ಕೂಡ ಜಾಸ್ತಿ ಹುರ್ಕೊಳ್ಳೋದು ಬೇಡ, ತುಂಬ ಹುರ್ಕೊಂಡಾಗ ಅದ್ರದ್ದು ರುಚಿ ಬದಲಾಗೋಗುತ್ತೆ ಅಂತ ನನಗನ್ಸುತ್ತೆ. ಬೇಳೆ ಮಾತ್ರ ಸ್ವಲ್ಪ ಹೊಂಬಣ್ಣ ಬರಬೇಕು, ಅಷ್ಟು ಹುರ್ಕೋಬೇಕಾಗತ್ತೆ. ಬೇರೆ ಎಲ್ಲ ಮಸಾಲೆ ಪದಾರ್ಥಗಳು, ಎಳ್ಳು, ಗಸಗಸೆ ಎಲ್ಲ ತುಂಬಾ ಬೇಗ ಆಗೋಗುತ್ತೆ. ಈಗ ಇದು ಹುರಿದಿದ್ದಾಯಿತು. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟು ಅದೇನು ಅಂದರೆ ಕಡಲೆಬೀಜನ ಹುರ್ಕೊಳ್ತಾ ಇದ್ದೀನಿ. ಇಲ್ಲೊಂದು 2 ಚಮಚದಷ್ಟು ಕಡಲೆಬೀಜನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗರಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಇದು ಒಳ್ಳೆ ರುಚಿ ಕೊಡುತ್ತೆ, ಹಾಗೆಯೇ ಒಳ್ಳೆ ಪ್ರೋಟೀನ್ ಕೂಡ. ಮತ್ತು ಇದು ಹಾಕಿದಾಗ ಗ್ರೇವಿನಲ್ಲಿ ಒಂದು ಥಿಕ್ನೆಸ್ ಬರುತ್ತೆ, ರುಚಿ ಬರುತ್ತೆ. ಆಮೇಲೆ ಜಾಸ್ತಿ ಖಾರ ಅಂತ ಅನಿಸೋದಿಲ್ಲ, ಮಕ್ಕಳು ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಕ್ರೀಮಿ ಟೆಕ್ಸ್ಚರ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದನ್ನು ಬಡವರು ಬಾದಾಮಿ ಅಂತಲೇ ಹೇಳ್ತಾರೆ, ಹಾಗಾಗಿ ಬಳಸಬೇಕು. ಈಗೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಜಾರ್ನಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಹಾಗೆ 2 ಥರದ ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಖಾರಕ್ಕೆ, ಇನ್ನೊಂದು ಬಣ್ಣಕ್ಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಬಣ್ಣಕ್ಕೆ, ಇನ್ನೊಂದು ಅಚ್ಕಾರದ ಪುಡಿ ಪ್ಯಾಕೆಟ್ಗಳಲ್ಲಿ ಏನು ಸಿಗುತ್ತಲ್ಲ ಅದನ್ನೇ ಬಳಸೀನಿ. ಹಾಗೆ ಇಲ್ಲಿ ಹುರಿದಿಟ್ಟಂಥ ಪದಾರ್ಥಗಳ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿನ ಈ ರೀತಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ತುರಿಯೋದಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೇ ಹೆಚ್ಕೊಂಡು ತೆಳ್ಳಗೆ ಹಾಕಿದ್ರೆ ಹೇಗಿದ್ದರೂ ಮಿಕ್ಸರ್ನಲ್ಲಿ ಎಲ್ಲವೂ ಕೂಡ ರುಬ್ಕೊಳ್ಳೋದಲ್ವ, ಹಾಗಾಗಿ ಸುಲಭವಾಗಿ ಆಗತ್ತೆ ಅಂತೇಳಿ. ಈ ಎಲ್ಲ ಮಸಾಲೆಗಳು ತಯಾರಾಗಿದೆ. ಒಂದು ಕುಕ್ಕರು ಇಟ್ಕೊಂಡಿದ್ದೀನಿ ದಪ್ಪ ತಳದ್ದು. ನೀವು ಬೇಕಾದರೆ ಬಾಣಲೆ ಅಥವಾ ದಪ್ಪ ತಳದ ಪಾತ್ರೆ ಯಾವುದನ್ನಾರೋ ಬಳಸ್ಬೋದು. ನಾನು ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ.
ಈಗ ಸ್ವಲ್ಪ ಎಣ್ಣೆ ಅಂದರೆ ತಳ ಪೂರ್ತಿ ಕವರ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ರೀತಿ ಬದನೆಕಾಯಿನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೊಂಡೆ. ನಂತರ ಒಂದು ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ದೊಣ್ಣೆ ಮೆಣಸಿನ್ಕಾಯಿ ಅಂತ ಏನಂತಾರಲ್ಲ ಅದು ಸಿಕ್ಕರೆ ಅದನ್ನು ಹಾಕ್ಕೊಳ್ಳಿ, ಇನ್ನೂ ಫ್ಲೇವರ್ಫುಲ್ ಆಗಿರುತ್ತೆ. ನನಗೆ ಇದೆ ಮಾಮೂಲಿ ಕ್ಯಾಪ್ಸಿಕಮ್ಮೇ ಸಿಕ್ಕಿದ್ದು, ಅದನ್ನೇ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಕೂಡ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿದು ಎತ್ತಿಟ್ಕೊಳ್ಳೋಣ. ಒಂದು ರೀತಿ ಆ್ಯಕ್ಚುಲಿ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋ ಕೂಡ ಹುರಿಬೋದು, ಏನು ತೊಂದರೆ ಇಲ್ಲ. ಆದರೆ ನಾನು ಸಾಸಿವೆ ಹಾಕಿದ್ದೆ. ಎನಿವೇಸ್ ಒಗ್ಗರಣೆಗೆ ಸಾಸಿವೆ ಹಾಕಲೇಬೇಕು, ಈಗಲೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ. ಅದನ್ನು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ, ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಇದು ನಿಮಗೆ ಆಪ್ಷನಲ್ಲು, ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಕೂಡ ನೀವು ಅವಾಯ್ಡ್ ಮಾಡ್ಬೋದು, ಬರೀ ಟೊಮೆಟೊ ಹಾಕ್ಕೊಂಡು ಮಾಡ್ಕೋಬೋದು. ಆದರೆ ಈರುಳ್ಳಿ ಹಾಕಿದ್ರೆ ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಇದಕ್ಕೆ ಹೆಚ್ಚಿಟ್ಟಂತಹ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಇರೋ ಟೊಮೆಟೊ ಹಾಕ್ಕೊಳ್ಳೋದಾದರೆ ನೋಡಿ ಹಾಕ್ಕೊಳ್ಳಿ, ಹೈಬ್ರಿಡ್ ಟೊಮೆಟೊ ಆದರೆ 1-2 ಹಾಕ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಈರುಳ್ಳಿ ಬೇಗ ಒಗ್ಗರಣೆಯಲ್ಲಿ ಬೆಂದು ಹೋಗಲಿ ಅಂಥೇಳಿ. ಬೆಳ್ಳುಳ್ಳಿನ ನೀವು ಹಾಕದೆ ಬರೀ ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಂಡು ಬರೀ ಈರುಳ್ಳಿ ಹಾಕ್ಕೊಂಡು ಆ ಥರ ಕೂಡ ಮಾಡ್ಕೋಬೋದು. ಆದರೆ ಸ್ವಲ್ಪ ಫ್ಲೇವರಲ್ಲಿ ವ್ಯತ್ಯಾಸ ಆಗುತ್ತೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಈಗ ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದಾದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಈ ಅರಿಶಿನ ಹಾಕ್ಕೊಂಡ್ಮೇಲೆ ಇನ್ನೊಂದು, ನೀವು ಖಾರ ಇನ್ನೂ ತುಂಬ ತಿಂತೀರಾ ಅಂತಂದರೆ 1-2 ಹಸಿರು ಮೆಣಸಿನ್ಕಾಯಿನ ಈ ಒಗ್ಗರಣೆಗೆ ಸೇರಿಸ್ಕೋಬೋದು. ನಮ್ಮನೇಲಿ ಅಷ್ಟು ಖಾರ ತಿಂದೇ ಇರೋದ್ರಿಂದ ನಾನು ಹಾಕಿಲ್ಲ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ, ಆಮೇಲೆ ಬೇಕಾಗತ್ತೆ. ಈಗ ಇದನ್ನು ಹುರಿಬೇಕಾಗತ್ತೆ, ಸ್ವಲ್ಪ ಸಮಯ ತೊಗೊಳತ್ತೆ. ಯಾಕೆಂದರೆ ಇಲ್ಲಿ ತೆಂಗಿನಕಾಯಿ ಹಸಿ ಇರುತ್ತಲ್ವ, ಬೇರೆದೆಲ್ಲ ಹುರಿದಿಟ್ಕೊಂಡಿದ್ದೀವಿ, ತೊಂದರೆ ಇಲ್ಲ. ಆದರೆ ಕಾಯಿ ಹಸಿದಿರುತ್ತೆ, ಹಾಗಾಗಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಹುರ್ಕೋಬೇಕು ಅಂತಂದರೆ ಈ ಮಸಾಲೆ ಎಲ್ಲ ತಳ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಹುರ್ಕೋಬೋದು. ನಿಮ್ಮಲ್ಲಿ ಕೆಲವ್ರಿಗೆ ಅನಿಸ್ಬೋದು ಈರುಳ್ಳಿ ಟೊಮೆಟೊ ಇದೆಲ್ಲ ಹಾಕ್ತೆ ಬರೀ ಈ ಮಸಾಲೆನ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ಕೋಬೋದಾ ಅಂತೇಳಿ. ಖಂಡಿತ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ಎಲ್ಲವೂ ಕೂಡ ಫ್ಲೇವರು. ಹಾಗೆಯೇ ಟೊಮೆಟೊಲಿ ಸ್ವಲ್ಪ ಅದೊಂದು ಚೂರು ಹುಳಿ ಅಂಶ, ಹಾಗೆಯೇ ಒಂಥರ ಸಾಸ್ ಥರ ಅದ್ರದ್ದೊಂದು ಟೇಸ್ಟ್ ಬರುತ್ತಲ್ಲ ಈ ರಸದಲ್ಲಿ, ಅದು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನೀವು ಹುಳಿ ಇರೋವಂತಹ ಟೊಮೆಟೊನ ಹಾಕ್ತೀರಾ ಅಂತಂದರೆ ಜಾಸ್ತಿ ಹಾಕ್ಕೊಂಡ್ರೆ ಇದಕ್ಕೆ ಹುಣಸೆ ಹಣ್ಣು ನಾನು ಮುಂದೆ ಹಾಕ್ತೀನಿ, ಅದನ್ನು ಕೂಡ ಹಾಕೋದನ್ನು ಅವಾಯ್ಡ್ ಮಾಡ್ಕೋಬೋದು. ಈಗ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಒಗ್ಗರಣೆಗೆ ನೀವು ಬೇಕಾದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಎಣ್ಣೆನ ಕಡಿಮೆ ಹಾಕಿದ್ದೀನಿ, ಯಾಕೆಂದರೆ ತುಂಬ ಎಣ್ಣೆ ಹಾಕಿ ಮಾಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಎಣ್ಣೆ ಎಲ್ಲ ತೇಲ್ತಿದ್ರೆ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ. ಆದರೆ ಇದಕ್ಕೆ ಇನ್ನೊಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೂ ಕೂಡ ತಿನ್ನೋರಿಗೆ ಚೆನ್ನಾಗೇ ಅನಿಸುತ್ತೆ. ಈಗ ಇದನ್ನು ಹುರಿತಾ ಇದ್ದೀನಿ, ನೀವು ಗಮನಿಸ್ಬೋದು. ಸ್ವಲ್ಪ ಹೊತ್ತಾದ ತಕ್ಷಣ ಇದೆಲ್ಲ ತಳ ಬಿಡೋಕ್ಕೆ ಶುರುವಾಗುತ್ತೆ. ಆವಾಗ ನೀವು ಇದಕ್ಕೆ ಮೊದಲೇ ಒಗ್ಗರಣೆಯಲ್ಲಿ ಹುರಿದಿಟ್ಕೊಂಡಂಥ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೋಬೋದು. ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಒಗ್ಗರಣೆಗೆ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಇದು ಗಟ್ಟಿ ಆಗುತ್ತೆ, ಹಾಗಾಗಿ ಸಾಕಷ್ಟು ನೀರು ಹಾಕ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಕುಕ್ಕರ್ನಲ್ಲಿ ಕೂಗಿಸ್ತೀರಾ ಅಂತಂದರೆ ಸ್ವಲ್ಪ ನೀರು ಇರಬೇಕಾಗತ್ತೆ. ಈಗ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕಿದ್ದೀನಿ, ಹಾಗೆ ಒಂದು ಕೈಯಷ್ಟು ಅಂದರೆ ಒಂದು ಹಿಡಿಯಷ್ಟು ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ಆಮೇಲೆ ಇದು ಕುಕ್ಕರ್ನಲ್ಲಿ ಕೂಗಿಸ್ಬೇಕಾದ್ರೆ ನೀರು ಜಾಸ್ತಿ ಇಲ್ದಿದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ನೀವು ಬೇಕಾದರೆ ಬಾಣಲೆನಲ್ಲಿ ಅಥವಾ ಒಂದು ದೊಡ್ಡ ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು. ಬೇಗ ಅಂದರೆ ಬೇಯುತ್ತೆ, ಯಾಕೆಂದರೆ ಇಲ್ಲಿ ನಾವು ದಪ್ಪ ಹೋಳು ಮಾಡಿರೋದ್ರಿಂದ ಸ್ವಲ್ಪ ಬದನೆಕಾಯಿ ಬೇಯೋದಕ್ಕೆ ಸಮಯ ತೊಗೊಳುತ್ತೆ. ಕುಕ್ಕರ್ನಲ್ಲಾದರೆ ಒಂದೇ ವಿಸಿಲ್ ಸಾಕು, ಇನ್ನೇನು ಬೇಡ. ಆಮೇಲೆ ದೊಡ್ಡ ಪಾತ್ರೆನಲ್ಲಿ ಓಪನ್ ಆಗಿ ನೀವು ಮಾಡ್ತೀರಾ ಅಂದರೆ ಆವಾಗ ಕೈ ಆಡಿಸೋದು ಮುಚ್ಚಿಡೋದು ಮಾಡ್ತಿರ್ಬೇಕಾಗತ್ತೆ. ಆ ಥರ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೋದು. ಇಲ್ಲ ಟೈಮ್ ಇಲ್ಲ ನಮಗೆ ಕೈ ಆಡಿಸೋ ಅದನ್ನು ಮಿಕ್ಸ್ ಮಾಡ್ತಾ ನಿಂತ್ಕೊಳ್ಳೋದಕ್ಕೆ ಅಂದರೆ ಈ ರೀತಿ ನಾನು ಮಾಡಿದ್ದೀನಲ್ಲ ಈ ರೀತಿ ಮಾಡ್ಬೋದು. ಬೆಳಗಿನ ಸಮಯದಲ್ಲಿ ರಾತ್ರಿನೇ ತರಕಾರಿ ಹೆಚ್ಚಿಟ್ಕೊಳ್ಳೋದು ಅಥವಾ ಮಸಾಲೆ ಎಲ್ಲ ಹುರಿದು ರುಬ್ಬಿಟ್ಕೊಳ್ಳೋದು ಫ್ರಿಜ್ನಲ್ಲಿ, ಇದೆಲ್ಲ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಬರೀ ಕುಕ್ಕರ್ನಲ್ಲಿ ಮಾಡೋವಂಥ ಕೆಲಸನ ಮಾಡಿ ಒಂದು ವಿಸಿಲ್ ಕೂಗಿಸಿದ್ರೆ ರೆಡಿ ಆಗುತ್ತೆ.
ಇದು ಚಪಾತಿ ಜೊತೆಗೆ ಅಥವಾ ಅಕ್ಕಿ ರೊಟ್ಟಿ ಜೊತೆಗೆ, ಉಕ್ಕರಿಸಿದ ಅಕ್ಕಿ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಜೀರಾ ರೈಸು, ಘೀ ರೈಸು ಅಥವಾ ಬಿಸಿಯಾಗಿ ಬರೀ ಬಾಸ್ಮತಿ ಅಕ್ಕಿಯಲ್ಲಿ ಅನ್ನ ಮಾಡಿಕೊಂಡ್ರೆ ಅದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಗರಂ ಮಸಾಲಾನ ಈ ರೀತಿ ಮೇಲ್ಗಡೆ ಹಾಕ್ತೀನಿ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗಾಗಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು 1 ವಿಸಿಲ್ ಕೂಗಿಸ್ಕೋತೀನಿ. ಕುಕ್ಕರು ಕೂಲ್ ಆದಮೇಲೆ ಇದನ್ನು ಓಪನ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಮಸಾಲ ತಯಾರಾಗುತ್ತೆ. ತುಂಬಾ ಬೆಳಗಿನ ಸಮಯಕ್ಕೆ ಹಿಂದಿನ ದಿವಸ ರೆಡಿ ಮಾಡಿಟ್ಕೊಂಡು ಬೆಳಗಿನ ಸಮಯಕ್ಕೆ ಮಾಡೋದಕ್ಕೆ, ಅಂದರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಬಟ್ ಹಿಂದಿನ ದಿವಸ ಪ್ರಿಪ್ರೇಷನ್ನು ಮಾಡ್ಕೋಬೇಕಾಗತ್ತೆ. ಒಂದೇ ಒಂದು ವಿಸಿಲ್ ಕೂಗಿಸ್ತೀನಿ, ಜಾಸ್ತಿ ಕೂಗಿಸೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಕುಕ್ಕರ್ ಕೂಗಿ ಕೂಲಾಗಿದೆ. ಇನ್ನೂ ಒಂದು ಸ್ವಲ್ಪ ಪ್ರೆಷರ್ ಇತ್ತು, ಅದನ್ನು ಚೆಕ್ ಮಾಡಿ ನೋಡ್ತಿದ್ದೆ. ಜಾಸ್ತಿ ಏನಾದ್ರು ಇದ್ದರೆ ಬಿಟ್ಬಿಡೋಣ ಅಂಥೇಳಿ ಸ್ವಲ್ಪ ಇತ್ತು. ಹಾಗಾಗಿ ಎತ್ಬಿಟ್ಟು ನೋಡಿ, ಓಕೆ ಸರಿ ಇನ್ನು ಸ್ವಲ್ಪ ಇರೋದ್ರಿಂದ ಓಪನ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂಥೇಳಿ ಓಪನ್ ಮಾಡ್ತೀನಿ. ಅದ್ರ ಒಳಗಡೆ ಇನ್ನೂ ಶಾಖ ಎಷ್ಟಿತ್ತು ಅಂದರೆ ಕುದೀತಾ ಇತ್ತು. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ಉಪ್ಪು, ಹುಳಿ, ಖಾರ ಎಲ್ಲ ನೀವು ಸ್ವಲ್ಪ ಅಂದರೆ ಮೊದಲೇ ಸರಿಯಾಗಿ ನೋಡಿ ಹಾಕೋಬೇಕಾಗತ್ತೆ. ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಹುಳಿ ಖಾರ ಎಲ್ಲ ನೀವು ಮೊದಲೇ ಹಾಕೋಬೇಕಾಗತ್ತೆ. ಯಾಕೆಂದರೆ ಇವಾಗೇನೋ ಆಲ್ಟ್ರೇಷನ್ ಮಾಡೋದಕ್ಕಾಗೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ, ತುಂಬಾ ಚೆನ್ನಾಗಿದೆ, ಘಮ ಅಂತ ಇದ್ರದ್ದು ಪರಿಮಳ ಬರ್ತದೆ. ಈಗ ಸಣ್ಣಗೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗಿದೆ. ಇದು ಮಾರನೇ ದಿವಸದ ಬೆಳಗಿನ ವಿಡಿಯೋ ಕ್ಲಿಪ್ಪಿಂಗ್ಸು. ಬೆಳಗ್ಗೆ ಆಯಿತು, ಸರಿ ಅಡುಗೆ ತಿಂಡಿ ಕೆಲಸ ಆಯ್ತು. ಆ ಪ್ರಕಾರ ವೀಕ್ ಡೇಸ್ ಅಂದರೆ ಅದು ನಡೀಲೇಬೇಕಲ್ಲ. ಅದ್ರ ಜೊತೆಗೆ ಒಂಚೂರು ಅಂಗಡಿಯಿಂದ ತಂದಂಥ ಸಾಮಾನುಗಳನ್ನು ಬಾಟ್ಲಿಗಳಿಗೆ ಈ ಥರ ಬಾಕ್ಸ್ಗಳಿಗೆ ಹಾಕಿಡೋಣ ಅಂತೇಳಿ ಮಾಡ್ತಾಯಿನಿ. ಕಾಳುಗಳನ್ನು ತಂದಾಗ ನಾನು ಏನು ಮಾಡ್ತೀನಿ, ಈ ಥರ ಗಾಜಿನ ಬಾಟ್ಲುಗಳಿಗೆ ಹಾಕಿಡ್ತೀನಿ. ಇದು ಕಣ್ಣಿಗೆ ಕಾಣ್ತಾ ಇರುತ್ತೆ. ಅವಾಗ ಏನಂದರೆ ಬಳಸೋದಕ್ಕೆ, ಆಮೇಲೆ ಏನೆಲ್ಲ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ನನಗನ್ಸುತ್ತೆ. ಒಂದೊಂದು ಸತಿ ಸ್ಟೀಲ್ ಬಾಕ್ಸಲ್ಲೋ ಅಥವಾ ಹಾಗೆ ಪ್ಯಾಕೆಟ್ನಲ್ಲೋ ಇಟ್ಬಿಟ್ರೆ ಫ್ರೀಝರಲ್ಲಿ ಗೊತ್ತೇ ಆಗೋದಿಲ್ಲ ಏನಿದೆ ಏನಿಲ್ಲ ಅಂಥೇಳಿ. ಕಡಿಮೆ ಕ್ವಾಂಟಿಟಿ ತಂದು, ತುಂಬ ಕ್ವಾಂಟಿಟಿ ತಂದರೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಕಡಿಮೆ ಕ್ವಾಂಟಿಟಿ ತಂದು ಈ ಥರ ಗಾಜಿನ ಬಾಟ್ಲುಗಳಲ್ಲಿ ಹಾಕಿಟ್ರೆ ತುಂಬ ಅನುಕೂಲವಾಗಿರುತ್ತೆ ಅಂತ ನನಗನ್ಸುತ್ತೆ. ನಾನು ಹಿಂದಿನ ದಿವಸ ರಾತ್ರಿ ರಾಜ್ಮಾ ಮತ್ತು ಉದ್ದಿನ ಕಾಳು ಏನಿದೆಯಲ್ಲ ಅದೆರಡೂ ನೆನೆಸಿಟ್ಟಿದ್ದೆ. ಇವತ್ತು ದಾಲ್ ಮಖನಿ ಮಾಡೋಣ ಅಂಥೇಳಿ ಉಳಿದಿದ್ದು ಕವರಲ್ಲಿ ಉಳಿದಿದ್ದು ಕಾಳುಗಳನ್ನು ಈಗ ಬೆಳಗ್ಗೆ ಎದ್ದು ಬಾಟ್ಲಿಗೆ ಹಾಕಿಟ್ಟೆ. ಈಗ ಡ್ರ್ಯಾಗನ್ ಫ್ರೂಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಿಗ್ತಾ ಇದೆ. ನನಗೆ ಇದನ್ನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗಂತೂ ಏನು ತಿಂತಿದ್ದೀನಿ, ಇದರಲ್ಲಿ ಏನು ರುಚಿ ಇದೆ, ಒಂಥರ ಏನೋ ಅನ್ನ ಊಟ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಬರ್ತಿದೆಯಲ್ಲ ಅಂತ ಅನ್ನಿಸ್ತಿತ್ತು. ನನ್ನ ಮಗಳು ಇದು ಫಸ್ಟು ಅವಳಿಗೆ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ಏನೇ ಮಾರ್ಕೆಟಲ್ಲಿ ಹೊಸ ಥರ ಹಣ್ಣು ಬಂದರೂ ಅದನ್ನು ತಿನ್ನಬೇಕು, ಅದ್ರ ರುಚಿ ನೋಡಬೇಕು ಅಂತ ಅವಳಿಗೇನೆ ಜಾಸ್ತಿ ಮನಸ್ಸಾಗೋದು. ಸರಿ, ಇದನ್ನು ಫಸ್ಟ್ ಟೈಮ್ ನಮ್ಮ ಮನೆಗೆ ತಂದಾಗ ಎಲ್ಲೋ ಅಂಗಡಿಲಿ ನೋಡಿ ತಂದಿದ್ದು ಅವಳೇನೆ. ತಿನ್ನೋಣ ಡ್ರ್ಯಾಗನ್ ಫ್ರೂಟನ್ನು. ಆ್ಯಂಡ್ ಇನ್ನೊಂದು ಸ್ಕೂಲಲ್ಲೂ ಕೂಡ ಯಾರೋ ಒಬ್ಬರು ತಂದಿರ್ತಾರಲ್ವ, ಅದು ಒಂದಿರುತ್ತೆ. ಸೊ ಹಾಗಾಗಿ ತಂದಾಗ ನನಗೇನು ಇಷ್ಟ ಆಗಿಲ್ಲ. ಆದರೆ ನನಗೆ ಇತ್ತೀಚೆಗೆ ಇದ್ರದ್ದು ಒಂದು ಟೇಸ್ಟ್ ಡೆವಲಪ್ ಆಗಿದೆ ಅಂತ ಅನಿಸುತ್ತೆ. ಇವಾಗ ತಿನ್ನೋಣ ಅಂತ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಹಾಗೆ ಅದರೊಳಗೆ ಚಿಕ್ಕ ಚಿಕ್ಕ ಬೀಜ ಇರುತ್ತಲ್ಲ, ಅದು ತಿನ್ನೋಕ್ಕೆ ಭಾರಿ ಮಜಾ ಬರುತ್ತೆ. ಆಮೇಲೆ ಡ್ರ್ಯಾಗನ್ ಫ್ರೂಟಲ್ಲಿ ಕೆಂಪಗೂ ಇರುತ್ತೆ, ಈ ಥರ ಬಿಳಿನೂ ಇರುತ್ತೆ. ನಿಮಗೆ ಹಣ್ಣು ಉದ್ದವಾಗಿದೆ ಅಂತ ಅಂದರೆ ಒಂದು ರೀತಿ ಅಂದರೆ ಉದ್ದಕ್ಕಿದೆ ಅಂತಂದರೆ ಅದು ನಿಮಗೆ ವೈಟ್ ಕಲರ್ ಒಳಗಿರುತ್ತೆ ಅಂತ. ಹಣ್ಣು ಗುಂಡಗಿದ್ರೆ ಒಳಗಡೆ ಕೆಂಪು ಕಲರ್ದು ತಿರುಳಿರುತ್ತೆ ಅಂಥೇಳಿ. ನನಗೂ ಗೊತ್ತಿರ್ತಿಲ್ಲ ಮೊದಲು. ಏನು ಹಣ್ಣು ತೊಗೊಂಬಂದ್ರು ಒಳಗೆ ಬೆಳ್ಳಗೆ ಇರ್ತಿತ್ತು. ಯಾಕೆ ಅಂತಂದರೆ ಅದು ಒಂದು ರೀತಿ ಉದ್ದಕ್ಕೆ ಈ ಮೊಟ್ಟೆ ಆಕಾರದಲ್ಲಿ ಇರ್ತಿತ್ತು. ಆ ಶೇಪ್ ಇದ್ದಾಗ ಅದು ಬೆಳ್ಳಗೆ ಇರುತ್ತೆ ಅಂತ ಆಮೇಲೆ ನನಗೂ ಕೂಡ ಗೊತ್ತಾಯಿತು. ಬಟ್ ಕೆಂಪಗಿರೋದು ಇನ್ನೂ ತುಂಬ ಸ್ವೀಟಾಗಿರುತ್ತೆ. ಸೊ ಬೆಳಗಿನ ಕೆಲಸಗಳ ಜೊತೆಗೆ
ಕಾಫಿ ಕುಡಿಯೋದಂತೂ ಇನ್ನೂ ಭಾರಿ ಮುಖ್ಯವಾದ ಕೆಲಸ. ಒಂದು ರೀತಿ ಗಾಡಿಗೆ ಪೆಟ್ರೋಲ್ ಹಾಕ್ದಾಗೆ ಅಂತ ಹೇಳ್ಬೋದು. ಸರಿ, ಕಾಫಿ ಕುಡಿಯೋ ಕೆಲಸನೂ ನಡೀತಾ ಇದೆ. ಜೊತೆಗೆ ಹಣ್ಣನ್ನು ಹೆಚ್ಚಿಟ್ಬಿಟ್ರೆ ಸ್ಕೂಲಿಗೆ ಸ್ನ್ಯಾಕ್ಸ್ ಅಂತ ಕಳ್ಸೋಕ್ಕಿರ್ಬೋದು, ಅಥವಾ ನಮಗೆ ತಿನ್ನಬೇಕು ಅನಿಸ್ದಾಗ ರೆಡಿ ಇದ್ದರೆ ತಕ್ಷಣ ತಿಂತೀವಿ. ಇಲ್ಲ ಹೆಚ್ಕೊಂಡು ತಿನ್ನಬೇಕು ಬೇರೆ ಕೆಲಸಗಳು ಮಾಡ್ತಿದ್ದಾಗ ಅಂದರೆ ಸ್ವಲ್ಪ ಓಕೆ ಆಮೇಲೆ ನೋಡೋಣ ಅನ್ನೋಂಗೆ ಆಗ್ತಿರುತ್ತೆ. ಹಾಗಾಗಿ ಒಂದೇ ಸತಿಗೆ ಎರಡನ್ನೂ ಕೂಡ ಹೆಚ್ಚಿಬಿಟ್ಟು ಬಾಕ್ಸ್ಗಳಿಗೆ ಹಾಕಿಟ್ಟೆ. ಜೊತೆಗೆ ದಾಲ್ ಮಖನಿಗೆ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ. ಮಾವಿನ ಹಣ್ಣಿನ ಕಾಲದಲ್ಲಿ ಬೇರೆ ಎಲ್ಲ ಹಣ್ಣುಗಳು ಸ್ವಲ್ಪ ಹಿಂದೆ ಕೊಟ್ಟೋಗಿರುತ್ತೆ. ಅದನ್ನು ತಿನ್ನಬೇಕು ಅಂತ ಆಸೆ ಪಟ್ಕೊಂಡು ತಿನ್ನೋದಾಗಲಿ ಅವೆಲ್ಲ ನಡೆಯೋದಿಲ್ಲ. ಮಾವಿನ ಹಣ್ಣಿಂದೇ ನಡೀತಿರುತ್ತೆ. ಇನ್ನೇನು ಮಾವಿನ ಹಣ್ಣು ಕಡಿಮೆ ಆಯಿತು, ಮುಗ್ದೋಗೋಕ್ಕೆ ಬಂತು ಅಂತ ಹೇಳ್ಬೋದು. ಹಾಗಾಗಿ ಬೇರೆ ಎಲ್ಲ ಹಣ್ಣುಗಳನ್ನ ಮತ್ತೆ ಹುಡ್ಕೊಂಡು ಹೋಗೋದಾಗತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಾಳುಗಳು ಕೆಲವರು ಬಳಸೋದಕ್ಕೆ ಹಿಂದೇಟು ಹೊಡಿತಾರೆ, ಯಾಕೆಂದರೆ ಗ್ಯಾಸ್ ಆಗುತ್ತೆ, ಅಜೀರ್ಣ ಆಗುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಆದರೆ ರಾತ್ರಿಯೇ ನೀವು ನೆನೆಸಿಟ್ಬಿಟ್ಟು ಬೆಳಗ್ಗೆ ಮತ್ತೆ ಚೆನ್ನಾಗಿ ತೊಳೆದು ಸಾಕಷ್ಟು ನೀರು ಹಾಕಿ ಬೇಯಿಸಿದ್ರೆ, ಆಮೇಲೆ ಬೇಯಬೇಕಾದ್ರೆ ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಚಿಕ್ಕ ಚಕ್ಕೆ ತುಂಡಿರ್ಬೋದು, ಅಥವಾ ಒಂದು ಸ್ವಲ್ಪ ಶುಂಠಿ ಪೇಸ್ಟ್ ಇರ್ಬೋದು, ಅಥವಾ ಶುಂಠಿ ಕಟ್ ಮಾಡಿ ಕೂಡ ಹಾಕೋದಿರ್ಬೋದು. ಇದೆಲ್ಲ ಮಾಡೋದ್ರಿಂದ ಕಾಳುಗಳು ಚೆನ್ನಾಗಿ ಬೇಯುತ್ತೆ, ಒಂದು ಜೊತೆಗೆ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆ ನಮಗೆ ಅರಗೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಉದ್ದಿನ ಕಾಳು ಸಿಪ್ಪೆ ಜೊತೆಗೆ ಏನಿದೆಯಲ್ಲ, ಕಪ್ಪು ಉದ್ದಿನ ಕಾಳು ಏನಿದೆಯಲ್ಲ, ಅದಂತೂ ತುಂಬ ಒಳ್ಳೆಯದು. ನಮ್ಮ ವೆಜಿಟೇರಿಯನ್ಸ್ಗಂತೂ ಇದು. ನಾನ್ ವೆಜ್ ತಿನ್ನೋರಿಗೆ ಏನು ಅದರೊಳಗೆ ಪ್ರೋಟೀನ್ ಸಿಗುತ್ತೋ ಅದರ ಅಷ್ಟು ಪ್ರೋಟೀನ್ ನಮಗೆ ಈ ಉದ್ದಿನ ಕಾಳಲ್ಲಿ ಸಿಗುತ್ತೆ. ಹಾಗಾಗಿ ಅವಾಗ ತಿಂತಿರ್ಬೇಕಾಗತ್ತೆ. ಬರೀ ದೋಸೆ ಇಡ್ಲಿಲಿ ಫರ್ಮೆಂಟೆಡ್ ಫುಡ್ ತಿಂದರೆ ಕೆಲವು ಸತಿ ಅಸಿಡಿಟಿ ಸಮಸ್ಯೆ ಇರೋರಿಗೆ ಕಷ್ಟ ಆಗುತ್ತೆ, ಆವಾಗ ತಿನ್ನೋದಕ್ಕಾಗೋದಿಲ್ಲ ಅಂತಾರೆ. ಆದರೆ ಈ ರೀತಿ ದಾಲ್ ಮಖನಿ ಇರ್ಬೋದು, ಅಥವಾ ಇನ್ನೊಂದೆರಡು ರೆಸಿಪಿ ತೋರಿಸ್ತೀನಿ ನಾನು ನಿಮಗೆ, ನಾನು ಮಾಡೋ ಅಂಥದ್ದು. ಆದರೆ ದಾಲ್ ಮಖನಿ ಅಂತೂ ಇವತ್ತಿನ ದಿವಸ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಟೇಸ್ಟ್ ಮಾಡಿರ್ತಾರೆ, ಮೋಸ್ಟ್ ಆಫ್ ಅಸ್ ಟೇಸ್ಟ್ ಮಾಡಿರ್ತೀವಿ. ಆಮೇಲೆ ರೆಸಿಪಿ ಚಾನಲ್ನ ತೋರಿಸಿದ್ದೀನಿ ಕೂಡ. ಇದಂತೂ ರುಚಿಯಾಗೂ ಇರುತ್ತೆ, ಹಾಗೆಯೇ ಶಕ್ತಿ ಕೂಡ ಸಾಕಷ್ಟು ಕೊಡುತ್ತೆ. ಉದ್ದಿನ ಕಾಳುಗಳಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ. ಹೆಂಗಸರಿಗಂತೂ ತುಂಬಾ ಒಳ್ಳೆಯದು ಇದು. ಅಫ್ಕೋರ್ಸ್ ಎಲ್ಲರಿಗೂ ಒಳ್ಳೆಯದು, ಅದರಲ್ಲೂ ವಿಶೇಷವಾಗಿ ಹೆಂಗಸರಿಗೆ ಇನ್ನೂ ಒಳ್ಳೆಯದು. ಸೊಂಟಕ್ಕೆ ಬಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ದಾಲ್ ಮಖನಿ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಇವಾಗ ವ್ಲಾಗ್ ಮಾಡ್ತೀನಿ, ಬೆಳಗ್ಗೆ ನಾವು ಹೇಳ್ಕೊಟ್ಟಿರ್ತೀವಿ ಎಕ್ಸಾಮ್ನಲ್ಲಿ ಕಾಪಿ ಮಾಡಿಬಿಟ್ಟು ಬರಿಬಾರ್ದು, ನಿಮಗೆ ಎಷ್ಟು ಗೊತ್ತಿದೆಯೋ ಅದನ್ನೇ ಬರಿಬೇಕು. ಅಥವಾ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಾರೆ ಕಾಪಿ ಮಾಡೆಲ್ಲ ಬರಿಬಾರ್ದು. ನಾವಂತೂ ಚಿಕ್ಕವರಾಗಿದ್ದಾಗ ಕಾಪಿ ಮಾಡಿ ಬರೆಯೋದು ಎಕ್ಸಾಮಲ್ಲಿ ಅವಮಾನ. ಆ ಥರ ಮಾಡಿ ಮಾರ್ಕ್ಸ್ ತೊಗೊಂಡ್ರೆ ಎಷ್ಟೇ ತೊಗೊಂಡ್ರೂ ಅದು ಅವಮಾನ. ಅದು ಕಷ್ಟಪಟ್ಟು ಓದಿ ಎಕ್ಸಾಮಲ್ಲಿ ಪ್ರಾಮಾಣಿಕವಾಗಿ ನಮ್ಗೇನು ಗೊತ್ತಿದೆ ಅದನ್ನು ಬರಿಬೇಕು ಅಂಥೇಳಿ. ಬಟ್ ಇವತ್ತಿನ ದಿವಸದಲ್ಲಿ ಈ ಥರದ್ದು ಸಿಚುವೇಶನ್ ಎಲ್ಲ ಬಂದಾಗ ಮಕ್ಕಳು ಚಿಕ್ಕವರಾಗಿದ್ದಾಗ ಹೇಳ್ಕೊಡೋದು ಸುಲಭ. ನೋಡು ಕಾಪಿ ಮಾಡಬೇಡ ಬರೀದ್ರೆ ಓಕೆ ಅಂತಾರೆ. ಬಟ್ ಮಕ್ಕಳು ಟೀನೇಜರ್ ಆದಾಗ ಪ್ರಶ್ನೆ ಅವರಲ್ಲಿ ಹೆಂಗಿರುತ್ತೆ ಅಂತಂದರೆ, ಉತ್ತರ ಕೊಡೋಕೆ ಒಂದೊಂದ್ಸತಿ ಯಾವ ಥರ ಉತ್ತರ ಕೊಟ್ರು ನಾವು ಸಿಗಾಕೊಂಡ್ವೇನೋ ಅನ್ನೋ ಥರ ಅನ್ನಿಸ್ತಿರುತ್ತೆ. ಸಿಗಾಕೊಳ್ತಿದ್ದೀವೇನೋ, ನಾವು ಸ್ಪಷ್ಟವಾಗಿ ಒಂದು ಉತ್ತರ ಕೊಡೋಕ್ಕಾಗ್ತಿಲ್ವೇನೋ, ಅಥವಾ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ವೇನೋ ಅಂತ ಅನಿಸುತ್ತೆ. ಸೊ ಒಂದೊಂದ್ಸತಿ ಏನಂದರೆ ಎಕ್ಸಾಮಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಓದಿ ಎಕ್ಸಾಮಲ್ಲಿ ಬರೆದು 30ಕ್ಕೆ 29 ತೊಗೊಂಡು, ಅಥವಾ 25ಕ್ಕೆ 24 ತೊಗೊಂಡು, ಟೆಸ್ಟು ಎಕ್ಸಾಮ್ ಯಾವುದೇ ಇರ್ಬೋದು, ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ತೊಗೊಂಡು ಆಮೇಲೆ ಅದೇ ಪರೀಕ್ಷೆಯಲ್ಲಿ ಇನ್ನೊಬ್ಬರು ಕಾಪಿ ಹೊಡೆದು 25ಕ್ಕೆ 25 ತೊಗೊಂಡು ಔಟ್ ಆಫ್ ಔಟ್ ತೊಗೊಂಡ್ರೆ, ಆವಾಗ 25ಕ್ಕೆ 24 ತೊಗೊಂಡಿರ್ತಾರಲ್ಲ ಚೆನ್ನಾಗಿ ಓದಿ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದವ್ರಿಗೆ, ಅವ್ರಿಗೆ ಅನಿಸುತ್ತೆ ನಾನು ಇಷ್ಟು ಕಷ್ಟಪಟ್ಟು ಓದಿ ಬರ್ದೀನಿ, ನನಗೆ 25ಕ್ಕೆ 24 ಬಂದಿದೆ. ಆದರೆ ಇಲ್ಲಿ ನೋಡಿದ್ರೆ ಕಾಪಿ ಹೊಡೆದು 25ಕ್ಕೆ 25 ಬಂದಿದೆಯಲ್ಲ, ಇದೇನಿದು ಅಂತ ಈ ಥರ ಅನಿಸುತ್ತೆ. ಆವಾಗ ಅಪ್ಪ ಅಮ್ಮನ ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ. ನಾನು 25ಕ್ಕೆ 24 ತೆಗೆದೆ, ಒಂದೇ ಒಂದು ಮಿಸ್ಟೇಕ್ ಆಗೋಯ್ತು, ಆದರೆ ಕಾಪಿ ಹೊಡೆದು 25ಕ್ಕೆ 25 ತೆಗಿತಾರಲ್ಲ, ಎಷ್ಟು ಮಟ್ಟಿಗೆ ನ್ಯಾಯ ಅಂಥೇಳಿ. ಇವಾಗಿನ ಕಾಲದಲ್ಲಿ ಮಕ್ಳಿಗೆ ಉತ್ತರ ಕೊಡಬೇಕಾದ್ರೆ ಬೇರೆಯವ್ರು ಮಾಡ್ಕೊಳ್ಳಿ ಬಿಡು, ಅವರು ಮೋಸ ಮಾಡಿ ಆ ಥರ ಮಾರ್ಕ್ಸ್ ತೊಗೊಂಡ್ರು ಏನೋ ಅವರಿಗೆ ನಾಲೆಡ್ಜು, ಅವರಿಗೆ ವಿದ್ಯೆ ದಕ್ಕಿರಲ್ಲ, ಬರೀ ಮಾರ್ಕ್ಸ್ ಬಂದಿರುತ್ತೆ ಅಷ್ಟೇ. ನೀನು ಶ್ರದ್ಧೆಯಿಂದ ಓದ್ ಮಾಡಿದ್ಯಾ, ಹಂಗೆ ಒಂದು ತಪ್ಪಾದ್ರೂ ಪರವಾಗಿಲ್ಲ, 24 ಬಂದಿದೆಯಲ್ಲ, ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆದ್ರೂ ಆವಾಗ ಅನಿಸುತ್ತೆ ಮಕ್ಕಳಿಗೆ, ಇಲ್ಲ ಕ್ಲಾಸಲ್ಲಿ ಔಟ್ ಆಫ್ ಔಟ್ ತೆಗೆದವರೇ ಗ್ರೇಟ್ ಅನ್ನೋ ಥರ ಇರ್ತಾರೆ, ಅವ್ರಿಗೆ ಎಲ್ಲರೂ ಬೆಲೆ ಕೊಡ್ತಿರ್ತಾರೆ. ಬಟ್ ನಾನಲ್ವಾ ನಿಜವಾಗ್ಲೂ ಶ್ರದ್ಧೆಯಿಂದ ಓದ್ ತೆಗೆದಿದ್ದು ಅಂತ ಅನ್ನಿಸ್ತಿರುತ್ತೆ. ಸೊ ಆವಾಗ ತಂದೆ ತಾಯಿ ಏನು ಹೇಳ್ಬೋದು, 2 ಉತ್ತರ ಕೊಡ್ಬೋದು. ಒಂದು, ಓಕೆ ಅಂಥವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡು, ಇಗ್ನೋರ್ ಮಾಡು, ನೀನು ಫೋಕಸ್ಡಾಗಿ ನೀನು ಮಾಡು, ನೀನು ಚೆನ್ನಾಗಿ ಮಾಡ್ತಿದ್ಯಾ, ನಿನಗೆ ವಿದ್ಯೆ ಯಾವ ಸಬ್ಜೆಕ್ಟು ಅದು ಚೆನ್ನಾಗಿ ಹತ್ತಿದೆ, ಅದಕ್ಕೆ ನೀ ಇಷ್ಟು ಮಾರ್ಕ್ಸ್ ತೆಗೆದಿದ್ಯಾ ಅನ್ಬೋದು. ಅದು ಕನ್ವಿನ್ಸ್ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದು ಕನ್ವಿನ್ಸ್ ಆಗಲಿಲ್ಲ ಅಂದರೆ ನಾನು ಹೇಳ್ಬೋದು, ಇಲ್ಲ ನಿಮ್ಮ ಟೀಚರ್ಗೆ ಹೇಳು ಈ ಥರ ಕಾಪಿ ಹೊಡೆದು ತೆಗೆದಿದ್ದಾರೆ ಅಂತ ಅನ್ಬೋದು.
ಈ ಥರ 2 ಉತ್ತರನೂ ಕೊಡಬೇಕಾಗತ್ತೆ. ಬಟ್ 2 ಉತ್ತರದಲ್ಲೂ ಮಕ್ಕಳು ಕನ್ವಿನ್ಸ್ ಆಗದಿದ್ರೆ 3ನೇ ಉತ್ತರ ಏನು ಕೊಡಬೇಕು ಗೊತ್ತಿಲ್ಲ. ನಿನ್ನ ಪಾಡಿ ನೀನು ಓದ್ಕೊಂಡು ಮಾರ್ಕ್ಸ್ ತಗೊಂಡು ಹೋಗು ಅಂತ ಹೇಳೋದೇ ನಾವು. ಅಂದರೆ ನಾವು ಅದನ್ನೆಲ್ಲ ಕೇಳ್ಕೊಂಬಂದಿರೋದು, ನಾವು ಕೂಡ ಅದೇ ಹೇಳಬೇಕಾದ್ರೆ. ಆದರೆ ಇವತ್ತಿನ ದಿವಸದಲ್ಲಿ ಆ ಥರ ಪ್ರಶ್ನೆ ಕೇಳಿದಾಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹೇಳ್ತಿದ್ದಂಗೆ, ಈಗ ನಾನು ಹೇಳ್ತೀನಲ್ಲ ಇದು ನಿಜ, ಇದನ್ನು ಫಾಲೋ ಮಾಡ್ಕೊಂಡು ಹೋಗು ಅನ್ನೋ ಥರ ನಾವು ಒಂದು ಫರ್ಮ್ ಆಗಿ ಅಥವಾ ಗದರಿಸಿ ಅಥವಾ ಅಪ್ಪ ಅಮ್ಮ ಹೇಳಿದ ಸರಿ ಅದ್ರ ಮೇಲೆ ಏನು ಮತ್ತೆ ಪ್ರಶ್ನೆ ಕೇಳೋಂಗಿಲ್ಲ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ. ಹೇಗಾದರೆ ನನಗೂ ಗೊತ್ತು ನಿಮ್ಮಲ್ಲಿ ಸುಮಾರು ಜನ ಅಮ್ಮಂದ್ರಿದ್ದೀರಾ, ಅದರಲ್ಲೂ ಟೀನೇಜ್ ಮಕ್ಕಳಿರೋ ಅಮ್ಮಂದ್ರಿದ್ದೀರಾ ಅಂತ ಗೊತ್ತು. ಸೊ ಈ ಥರ ಸಿಚುವೇಶನ್ಸ್ ಎಲ್ಲ ಬರ್ತಿರುತ್ತೆ. ಎಷ್ಟು ನಮ್ಮ ಇದು ಏನಂತಾರೆ ಬುದ್ಧಿ ಖರ್ಚು ಮಾಡಿ ಉತ್ತರ ಕೊಡಬೇಕಾಗತ್ತೆ. ಆ ಜೊತೆಗೆ ಬರೀ ಉತ್ತರ ಕೊಡೋದು ಒಂದೇ ಅಲ್ಲ, ಅದು ಇವತ್ತಿನ ದಿವಸದಲ್ಲಿ ಪ್ರಾಕ್ಟಿಕಲ್ ಆಗಿ ಅದು ಎಷ್ಟು ಸತ್ಯ ಅನ್ನೋದು ಕೂಡ ಪ್ರೂವ್ ಮಾಡಬೇಕಾಗತ್ತೆ. ಈ ಥರದ್ದೆಲ್ಲ ಸಿಚುವೇಶನ್ ಬರ್ತಾ ಇರುತ್ತೆ. ಮಧ್ಯಾಹ್ನ ವ್ಲಾಗ್ ಮಾಡ್ತಿದ್ದೆ ಊಟ ಆದಮೇಲೆ ಸುಮಾರು ಕೆಲಸಗಳಿತ್ತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಸಖತ್ ಫ್ರೆಶ್ ಅನಿಸ್ತು. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಮಲಗಿದ್ರು ಕೂಡ ಆ ಚಳಿ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಮಳೆ ಬರ್ತಿದ್ರೆ ವೆದರು ಒಂಥರ ಇರುತ್ತೆ, ಗ್ಲೂಮಿ ಆಗಿರುತ್ತಲ್ಲ. ಸೊ ಹಾಗಾಗಿ ಅದಾದಮೇಲೆ ಇನ್ನೇನು ವ್ಲಾಗ್ ಮಾಡೋಕ್ಕಾಗಲ್ಲ. ಈಗ ವ್ಲಾಗ್ ಮುಗಿಸೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಕ್ಯಾಮ್ರಾ ತೊಗೊಂಡು ಈ ಥರ ಸಿಚುವೇಶನ್ಸು ನಾವೆಲ್ಲ ನಮ್ಮಲ್ಲಿ ಸುಮಾರು ಜನ ಫೇಸ್ ಮಾಡ್ತಾ ಇರ್ತೀವಿ ಅಮ್ಮಂದ್ರಾಗಿ. ಸೊ ಟೀನೇಜಿಗೆ ಬಂದಂಥ ಮಕ್ಕಳಿದ್ದಾಗ ಎಷ್ಟು ಜಾಣತನದಿಂದ, ಎಷ್ಟು ಹುಷಾರಾಗಿ, ಎಷ್ಟು ತಿಳುವಳಿಕೆಯಿಂದ, ಎಷ್ಟು ಏನಂತಾರೆ ಪ್ರಾಕ್ಟಿಕಲ್ಲಾಗಿ ಉತ್ತರ ಕೊಡಬೇಕಾಗತ್ತಲ್ವ. ಇದೊಂದು ಆಲೋಚನೆ ನನ್ನ ತಲೆಯಲ್ಲಿ ನಡೀತಾ ಇತ್ತು. ಸೊ ನಿಮ್ಮ ಜೊತೆ ಹಂಚ್ಕೊಂಡೆ, ಯಾಕೆಂದರೆ ಎಷ್ಟು ಜನಕ್ಕಿದು ರಿಲೇಟಬಲ್ ಆಗುತ್ತೆ ಅಂತ ಅನ್ನಿಸ್ತು. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಇವತ್ತಿನ ದಿವಸ ಮಕ್ಕಳ ಜೊತೆಗೆ, ಅಂದರೆ ಟೀನೇಜಿಗೆ ಬಂದಂಥ ಮಕ್ಕಳ ಜೊತೆಗೆ ಎಸ್ಪೆಷಲಿ ಪೇರೆಂಟ್ಸು ಫ್ರೆಂಡ್ಸ್ ಆಗಿ ಆಗಬೇಕಾಗಿರೋದು ತುಂಬ ಮುಖ್ಯ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಅವರಿಗೆ ಅದು ಕೂಡ ರಿಮೈಂಡ್ ಮಾಡಬೇಕಾಗತ್ತೆ, ಫ್ರೆಂಡ್ಸ್ ಏನೋ ಸರಿ ಆದರೆ ಅಪ್ಪ ಅಮ್ಮನೇ ಅಂಥೇಳಿ. ಯಾಕೆಂದರೆ ಏನೋ ಒಂದು ಫರ್ಮ್ ಆಗಿ ಒಂದು ಹೀಗೆ ಮಾಡಬೇಕು ಅಂತ ನಾವು ಕನ್ವೆ ಮಾಡಬೇಕಾದ್ರೆ ಫ್ರೆಂಡಾಗಿ ಹೇಳಿದ್ರೆ ಮೇ ಬಿ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ದೇ ಇರ್ಬೋದು. ಅವಾಗ ಅಪ್ಪ ಅಮ್ಮ ಆಗಿ ಇಲ್ಲ ಹೀಗೆ ಹೇಳಬೇಕಾಗತ್ತೆ. ಬಟ್ ಎವ್ರಿ ಡೇ ಅವ್ರ ಲೈಫಲ್ಲಿ ಏನಾಗ್ತಿದೆ, ಸ್ಕೂಲಲ್ಲಿ ಏನಾಗ್ತಿದೆ, ಫ್ರೆಂಡ್ಸ್ ಜೊತೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಚಿಕ್ಕ ವಯಸ್ಸಿಗೆ ಏನೇನೋ ಮಹತ್ವಾಕಾಂಕ್ಷೆಗಳು ಜೊತೆಗೆ ಏನೇನೋ ಎಕ್ಸ್ಪೆಕ್ಟೇಷನ್ಸ್ಗಳೆಲ್ಲ ಇಟ್ಕೊಂಡು ಇನ್ನೂ ಹೈಸ್ಕೂಲ್ಗೂ ಬಂದಿರಲ್ಲ, ಕಾಲೇಜ್ಗೂ ಬಂದಿರಲ್ಲ, ಆಗಲೇ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಅದು ಇದು ಅಂಥೇಳಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದ ಪಾತ್ರ ತುಂಬ ಇದೆ ಇದರೊಳಗೆ. ಇಲ್ಲದೆ ಇರೋದನ್ನು ಹುಟ್ಟಿಸಿ ಅದರೊಳಗೆ ಬಿಸ್ನೆಸ್ ಮಾಡೋದು ಗೊತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ಕೊಡ್ಬೇಕಾಗಿಲ್ಲ ಅಂಥ ಇದರಲ್ಲಿ ಮಕ್ಕಳ ಜೊತೆ ಎವ್ರಿ ಡೇ ನೀನು ಏನಾದರೂ ಪರವಾಗಿಲ್ಲ, ಏನಾಗ್ತಿದೆ ಅನ್ನೋದನ್ನು ಶೇರ್ ಮಾಡ್ಕೊ. ನಾನೇನು ನಿನಗೆ ಬೈಯಲ್ಲ ಅಥವಾ ನೀನೇನು ಜಡ್ಜ್ ಮಾಡಲ್ಲ ಅಥವಾ ನೀನೇ ಹಿಂಗೇನಲ್ಲ, ನಿನ್ನ ಫ್ರೆಂಡ್ಸ್ ಕೆಟ್ಟವರು ಅನ್ನಲ್ಲ. ಯಾಕೆಂದರೆ ಮಕ್ಕಳಿಗೆ ಅವ್ರನ್ನ ಕೆಟ್ಟವರು ಅಂತ ಅನ್ನೋದು ಒಂದೇ ಅಲ್ಲ, ಅವ್ರ ಫ್ರೆಂಡ್ಸು ಕೆಟ್ಟವರು ಅಂದರೆ ತುಂಬ ಬೇಜಾರಾಗುತ್ತೆ, ತುಂಬ ಇದಾಗುತ್ತೆ. ನಿನ್ನ ಫ್ರೆಂಡ್ಸ್ ಸರಿ ಇಲ್ಲ, ನೀನು ಸಹವಾಸ ಮಾಡಬಾರ್ದು ಅಂತ ನಮ್ಮ ಕಾಲದಲ್ಲಿ ನಮಗೆ ಬೈದರೆ ಓ ಅಪ್ಪ ಅಮ್ಮ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದ್ಸತಿ ನಾನೇನಾದ್ರು ಮತ್ತೆ ಆ ಫ್ರೆಂಡ್ ಜೊತೆ ಹೋದರೆ ನೋಡಿದ್ರೆ ನನಗೂ ಒದೆ ಬೀಳುತ್ತೋ ಅಥವಾ ಮನೇಲಿ ಬೈಸ್ಕೋಬೇಕಾಗತ್ತೋ ಅಂದ್ಕೊಂಡು ಹೆದ್ರ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಆದರೆ ಇವಾಗಿನ ಕಾಲದಲ್ಲಿ ಹಂಗಿಡೋಕ್ಕಲ್ಲ. ಫ್ರೆಂಡ್ಸ್ ಎಷ್ಟು ಯಾಕೆ ಅವರು ಹೇಗೆ ಕೆಟ್ಟವರು, ಹೇಗೆ ಒಳ್ಳೆಯವರು ಎಲ್ಲದನ್ನು ನಾವು ಕೂಡ ಸರ್ಕಲ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ಬೇಕಾಗತ್ತೆ. ಬಟ್ ಏನಂದರೆ ಎಲ್ಲದಕ್ಕೆ ನನಗನ್ಸೋದು ಹೆಚ್ಚಿಗೆ ಅವರಿಗೆ ಓಪನ್ ಅಪ್ ಆಗೋದಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಏನೇ ವಿಷಯ ಇರಲಿ ನನ್ನ ಜೊತೆ ಹಂಚ್ಕೊ, ತೊಂದರೆ ಇಲ್ಲ. ಇಬ್ಬರು ಸೇರಿಕೊಂಡು ಆ ಸಮಸ್ಯೆನ ಬಗೆಹರಿಸ್ಬೋದು ಅಥವಾ ಆ ವಿಚಾರದ ಬಗ್ಗೆ ಒಂದು ಅಭಿಪ್ರಾಯನ ಬೆಳೆಸ್ಕೋಬೋದು. ಆ ವಿಚಾರದ ಬಗ್ಗೆ ಒಂದು ನಾವೇನಂತಾರೆ ನಾವು ನಮ್ಗದು ಹೊಸದಾಗಿದ್ದರೆ ಅದ್ರ ಬಗ್ಗೆ ಒಂದು ನಮಗೂ ಕೂಡ ಅರಿವು ಮೂಡೋ ಹಾಗಾಗತ್ತೆ. ಈ ಥರದ್ದೆಲ್ಲ ಎವ್ರಿ ಡೇ ಏನೇನು ಆಗ್ತಿದೆ ತಿಳ್ಕೊಳ್ತಾ ಹೋದರೆ ಆವಾಗ ನಿಧಾನಕ್ಕೆ ಅವರು ಕೂಡ ಎಲ್ಲ ಹೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ನನ್ನ ತಲೆಯಲ್ಲಿ ನೆನ್ನೆಯಿಂದ ಓಡ್ತಿದ್ದಂಥ ಇದು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡೆ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಒಂದಿಷ್ಟು ಮಾತಾಡಿದ್ದು ಬೋರಿಂಗ್ ಆಗಿದ್ರೆ ಸಾರಿ ಫಾರ್ ದಟ್. ಬಟ್ ಇಂಥವೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ, ಹಾಗಾಗಿ ಹೇಳಿದೆ. ಸೊ ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.